ವಿರುದ್ಧ ಹೋರಾಟಕ್ಕೆ ಮುಂದಾದ ಕಾಂಗ್ರೆಸ್. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ತೀವ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರೊಟೆಸ್ಟ್. ಇಂದು ಸಂಜೆ ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂ ನಾಳೆ ವೋಟ್ ಚೋರಿ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗಿ. ಹಿಂದೆ ಸಚಿವರು, ಶಾಸಕರು, ಎಂಎಲ್ಸಿಗಳು ಪ್ರಯಾಣ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಆಪ್ತ ಶಾಸಕರು ಪ್ರಯಾಣ. ನೋಡಿ, ಒಂದು ಮಹತ್ವದ ಹೆಜ್ಜೆಯನ್ನ ರಾಹುಲ್ ಗಾಂಧಿ ಅವರು ಇಟ್ಟಿದ್ದಾರೆ. ಈಗಾಗಲೇ ಈ ಹೋರಾಟ ಒಂದು ಹಂತದಲ್ಲಿ ಆಗಿದೆ. ಇದೀಗ ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಿರುವಂಥದ್ದು. ಅದು ಗಂಭೀರವಾದಂಥ ಆರೋಪ. ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಈ ಓಟಿಗೆ ಸಾಕಷ್ಟು ಮಹತ್ವ ಇದೆ. ಈ ಓಟೆ ಕಳುವಾಗಿದೆ, ಮತಚೋರಿ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆಯೇ ಹೋರಾಟ ಇನ್ನೊಂದು ಹೆಜ್ಜೆಗೆ ಮುಂದಾಗಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದರು. ಅದರಂತೆಯೇ ಎಲ್ಲ ರಾಜ್ಯದಿಂದ ಕಾಂಗ್ರೆಸ್ನ ನಾಯಕರುಗಳು, ಕಾರ್ಯಕರ್ತರು ತೆರಳ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದಲೂ ಕೂಡ ಅನೇಕ ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತರು ಎಲ್ಲರೂ ತೆರಳ್ತಾ ಇರುವುದು. ಇವತ್ತೇ ಸಚಿವರು, ಶಾಸಕರು, ಎಂಎಲ್ಸಿಗಳು ಎಲ್ಲ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅನ್ಯಾಯ ಆಗಿದೆ ಕೆಲವು ಕಡೆಯಲ್ಲಿ ಅನ್ನೋದೊಂದು ಗಂಭೀರವಾದಂಥ ಆರೋಪ. ಇದೇ ಆರೋಪವನ್ನು ಮುಂದಿಟ್ಕೊಂಡು ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ದೊಡ್ಡ ಹೋರಾಟ ಮಾಡಿದರು. ಬಟ್ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅನ್ನೋದನ್ನು ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಕೆಲವರು ಹೇಳ್ತಾ ಇದ್ರು. ಆದರೆ ನಾವು ಸುಮ್ಮನೆ ಮಾತ್ರ ಕೂರಲ್ಲ. ಅದರಲ್ಲೂ ಚುನಾವಣಾ ಆಯೋಗದ ಮೇಲೆ, ಬಿಜೆಪಿಯ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ. ಇನ್ನು ನಮ್ಮ ರಾಜ್ಯದಿಂದಲೂ ಕೂಡ ಕಾರ್ಯಕರ್ತರನ್ನು ಕರೆದುಕೊಂಡು ತೆರಳ್ತಾ ಇದ್ದಾರೆ ನಾಯಕರುಗಳು. ಈ ಮುಖಾಂತರವಾಗಿ ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಗೆ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಇದು ಅಂತಿಂಥ ಆರೋಪ ಅಲ್ಲ, ಗಂಭೀರವಾದಂಥ ಆರೋಪ. ಪ್ರತಿಯೊಬ್ಬ ಪ್ರಜೆಯು ವೋಟನ್ನು ಹಾಕ್ತಾರೆ. ತಾವು ವೋಟ್ ಹಾಕಿದವರು ಗೆಲ್ತಾರೆ. ಅದರ ಆಧಾರದ ಮೇಲೆ ಸರ್ಕಾರ ರಚನೆ ಆಗತ್ತೆ, ಜನನಾಯಕ ಆಯ್ಕೆ ಆಗತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಆದರೆ ಕೆಲವು ಕಡೆಯಲ್ಲಿ ವೋಟನ್ನು ಕಳ್ತನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ಮಾಡಲಾಗ್ತಾ ಇದೆ, ಯಾಮಾರಿಸಲಾಗ್ತಾ ಇದೆ. ಇದು ಗಂಭೀರವಾದಂಥ ಆರೋಪ, ಅಂತಿಂಥ ಆರೋಪ ಅಲ್ಲ. ಇದನ್ನು ಸುಮ್ಮನೆ ಏನೋ ಆರೋಪ ಅಂತ ತಳ್ಳಿ ಹಾಕೋದಕ್ಕೂ ಆಗಲ್ಲ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ಸತ್ಯಾನುಸತ್ಯತೆ ಏನಿದೆ, ಹೌದಾ, ಬರೀ ಆರೋಪವಾ ಅಥವಾ ನಿಜವಾಗ್ಲೂ ಈ ಥರದ್ದಾಗ್ತಾ ಇದೆಯಾ, ಇದರ ಸತ್ಯಾಂಶ ಏನು, ಇದೆಲ್ಲವೂ ಕೂಡ ದೇಶದ ಜನತೆ ಗೊತ್ತಾಗಬೇಕಾಗತ್ತೆ. ಒಂದು ಯಾವುದೋ ಒಂದು ಸಮಸ್ಯೆ ಎದುರಾಗಿದೆ ಅಥವಾ ದೊಡ್ಡದಾದ ಅನುಮಾನ, ಬಲವಾದ ಅನುಮಾನ, ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತಂದಾಗ ಸುಮ್ಮನೆ ಬಿಡೋದಕ್ಕಾಗಲ್ವಲ್ಲ. ಇದು ಗಂಭೀರವಾದಂಥ ಆರೋಪ ಅಲ್ಲ. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತವಾಗಿ ಕೆಲವೊಂದಷ್ಟು ಫೋಟೋಸ್ಗಳನ್ನು, ವಿಡಿಯೋಸ್ಗಳನ್ನು ತೋರಿಸೋದ್ರ ಮುಖಾಂತರವಾಗಿ ಎಕ್ಸ್ಪ್ಲೇನ್ ಮಾಡಿದರು. ಎಲ್ಲೆಲ್ಲಿ ಎಷ್ಟೆಷ್ಟು ಮತಗಳ್ಳತನ ಆಗಿದೆ, ಒಂದೇ ಹೆಸರಿನವರು, ಒಂದೇ ಫೋಟೋದವರು ಎಲ್ಲೆಲ್ಲಿ ವೋಟ್ ಹಾಕಿದ್ದಾರೆ, ಇದೆಲ್ಲವೂ ಕೂಡ ವಿಶ್ಲೇಷಣೆ ಮಾಡಿದರು. ಇದೀಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಈ ಹೋರಾಟ. ದೇಶದಾದ್ಯಂತ ಈ ಹೋರಾಟವನ್ನು ಮಾಡಬೇಕು, ದೇಶದ ಮೂಲೆ ಮೂಲೆಗೂ ಈ ಹೋರಾಟ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಪ್ರಯತ್ನವನ್ನು ಪಡ್ತಾ ಇರೋದು. ಅದಕ್ಕೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಸಿದ್ಧರಾಗಿದ್ದಾರೆ. ದೆಹಲಿ ಕೆಲವರು ಆಲ್ರೆಡಿ ತೆರಳಿದ್ದಾರೆ, ಕೆಲವರು ತೆರಳ್ತಾ ಇದ್ದಾರೆ, ಕೆಲವರು ನಾಳೆ ಒಳಗಡೆ ಹೋಗಿ ರೀಚ್ ಆಗ್ತಾರೆ. ಆ ಕಾರಣಕ್ಕಾಗಿ, ಅಂದರೆ ನಾಳೆನೇ ಇರೋದ್ರಿಂದ ಇವತ್ತು ಸಂಜೆ ಒಳಗಡೆ ಹೋಗಿ ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಒಳಗಡೆ ರೀಚ್ ಆಗಬೇಕಾಗಿದೆ. ಈಗಾಗಲೇ ಕೆಲವರು ಹೊರಟು ಬಿಟ್ಟಿದ್ದಾರೆ. ಇನ್ನು ಕೆಲವರು ರಾತ್ರಿ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ವಿಚಾರ ಚುನಾವಣಾ ಆಯೋಗ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಆಗಿದೆ.